ವೆಲ್ಕಮ್ ಬ್ಯಾಕ್ ಟು ಬಯಲಸೀಮೆ ಹುಡುಗಿ ಭಾಗ್ಯ ಚಾನಲ್. ಎಲ್ಲರೂ ಹೆಂಗಾದ್ರಿ, ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಸೊ ಇವತ್ತು ಅಪ್ಪ ಅಮ್ಮ ಬೆಳಗ್ಗೆ ಊರಿಗೆ ಹೋಗಿದ್ರು. ಅದ್ರ ಸಂಬಂಧ ಇವತ್ತು ಹಂಗೆ ಟಿ ವಿನೂ ಆಫ್ ಇರ್ತೈತೆ ನಮ್ಮ ಮನ್ಯಾಗ. ಇಲ್ಲಾಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಂಗೆ ಚಾಲೂನೇ ಇರ್ತೈತಿ. ಸೊ ಇವತ್ತು ಹಂಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸ್ವಲ್ಪ ರೂಟೀನ್ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಶೇರ್ ಮಾಡ್ಕೊಳತ್ತೀನಿ. ಹೇರ್ಸ್ ಕಟ್ ಮಾಡಿಸ್ಬಿಟ್ಟೇನು ರೀ, ಸ್ವಲ್ಪ ತೆಗಿ ಅಂದರು ಸ್ವಲ್ಪ ಜಾಸ್ತಿನೇ ತೆಗೆದುಬಿಟ್ಟಾರ. ಯಾಕಂದ್ರೆ ಭಾಳ ಹೇರ್ ಫಾಲ್ ಆಗತ್ತಿತ್ತು. ಅದ್ರ ಸಂಬಂಧ ಅವು ಇಷ್ಟೆಷ್ಟು ಉದ್ದದ್ದು ಎಲ್ಲಿ ಮೇಂಟೈನ್ ಮಾಡೋದು. ನನಗೂ ಭಾಳ ದಿನದಿಂದ ಉದ್ದು ಬಿಡಬೇಕು ಕೂದಲ ಅಂಥೇಳಿ ಆಸೆ ಇತ್ತು. ಹಂಗಂತೇಳಿ 1 ವರ್ಷನ ಕಟ್ ಮಾಡಿಸ್ಲಾರ್ದೆ ಬಿಟ್ಟಿದ್ದೆ. ಅಂದರೂ ಏನೂ ಗ್ರೋತ್ ಆಗಲಿಲ್ಲ. ಸೊ ಅದ್ರ ಸಂಬಂಧ ಬಡ ಕಟ್ ಮಾಡಿಸ್ಬಿಟ್ಟೀನಿ. ನೋಡಿರಿ ಹೆಂಗಾಗೈತಿ ಕಟ್ಟಿಂಗ್. ಸೊ ನಾನು ಯಾವುದು ಕಟ್ ಮಾಡಿಸಿಲ್ಲ, ಸ್ಟ್ರೇಟ್ ಕಟ್ ಮಾಡ್ಸೀನಿ. ಸುಮ್ಮನೆ ಆ ಶೇಪ್ ಈ ಶೇಪ್ ಮಾಡಿಸಿ ಯಾವುದೋ ಶೇಪ್ ಕಟ್ ಆಗ್ಬಿಡ್ತೈತಿ. ಅದ್ರ ಸಂಬಂಧ ಬರ್ರಿ ನೋಡೋಣ ಇನ್ನೇನೈತೆ ಅಂತ ಹೇಳ್ಬಿಟ್ಟು. ಕೆಲಸ ಇನ್ನೂ ಏನು ಮಾಡ್ಬೇಕಂತಂದು ಪ್ಲ್ಯಾನ್ ಇಲ್ಲ. ಹಂಗೆ ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ ಬೆಳಗ್ಗೆನ. ಆಮೇಲೆ ಮುಂದಿಂದ ಬಾಂಡೆ ಕಸ ಮೊಸರು ಎಲ್ಲ ಕೆಲಸ ಇದ್ದಿದ್ದಲ್ಲ, ಒಂದೊಂದು ಕೆಲಸ ಮುಗಿಸ್ಕೊಂಡ್ರೆ ಆಯ್ತು. ಮುಂದಿನ ಕೆಲಸ ಮಾಡ್ಕೋತೇನೆ ರೀ ಇನ್ನು. ಓಕೆ, ಇವತ್ತು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದೆ ನಿಮಗೆ ಆಲ್ರೆಡಿ. ಈಗ ಅವ್ರ ಮದುವೆ ಐತೆ ಅಂತ ಹೇಳಿ ಹೋಗ್ಯಾರ. ಹೇಳ್ಬೇಕಂದ್ರೆ ಇವತ್ತು ನಮ್ಮ ಊರ ನವಲ್ಗುಂದ ಸ್ಟ್ರೈಕ್ ಐತಿ. ಅಂದ್ರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ಟ್ರೈನ್ ಐತಿ. ಆ ಟ್ರೈನಿಗೆ ಹೋಗ್ಬೇಕಂತ ಹೇಳಿ ಬೆಳಗ್ಗೆ 7 ಬಿಟ್ಟಾರ. ಹೋಗಿ ನೋಡಿದ್ರೆ ಬಸ್ ಸ್ಟ್ಯಾಂಡ್ನಾಗ ಏನೇನು ಇರಲಿಲ್ಲ ಅಂತ. ನೋಡಿದ್ರೆ ಮತ್ತು ಯಾವುದೋ ಪುಣ್ಯಕ್ಕೆ ಒಂದು ಆಟೋ ಬಂತಂತೆ. ಆಟೋದಾಗ ಅಣ್ಣಿಗೇರಿ ಮಠ ಹೋಗಿ ಅಣ್ಣಿಗೇರಿಯಿಂದ ಟ್ರೈನ್ ಸಿಕ್ತು. ಸೊ ಹೋಗ್ಯಾರ ಅವ್ರು ಆರಾಮಾಗಿ. ಸೊ ಅವ್ರದ್ದೇನೂ ಚಿಂತೆ ಇಲ್ಲ. ಈಗ ನನ್ನ ಮಗಳಿಗೊಂದು ನೆಗಡಿ ಆಗ್ಬಿಟ್ಟೈತಿ ಫುಲ್ಲು ಜೋರಾಗಿ. ಆಕೆ ನಿನ್ನೆ ಅದೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ. ಇವಾಗ ಪರವಾಗಿಲ್ಲ. ಸೊ ಓಕೆ, ಬಟ್ ಅದು ಭಾಳ ಕಿರಿಕಿರಿ ಮಾಡತ್ತ. ಸೊ ನಿಮ್ಮ ಜೊತೆ ನಾನು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಎಷ್ಟಾಗುತ್ತೆ ಅಷ್ಟು ನೋಡ್ತೀನಿ, ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ. ಇವತ್ತು ಆಲೂಗಡ್ಡೆ ತಂದಿದ್ರು ಅಪ್ಪಾರ, ಪರೋಟ ಮಾಡಿದ್ರೆ ಆಯಿತು. ಭಾಳ ದಿನ ಆಗಿತ್ತು ಆಲೂಗಡ್ಡೆ ಪರೋಟ. ಸ್ವಲ್ಪ ನೆಗಡಿ ಆದಾಗ ಹುಡುಗರಿಗೂ ಸ್ವಲ್ಪ ಟೇಸ್ಟ್ ಚೇಂಜ್ ಕೇಳಿಸ್ತೈತಲ್ಲ, ಅದ್ರ ಸಂಬಂಧ ಮಾಡತ್ತೀನಿ. ಓಕೆ, ಆಲೂಗಡ್ಡೆ ಕುದಿಯಕ್ಕೆ ಹಾಕಿದ್ದೆ. ಆಲೂಗಡ್ಡೆ ಕುದ್ದಾವ. ಹಿಟ್ಟೊಂದು ನೆನಕ್ಕಿಟ್ಟು ಬಿಡ್ತೇನೆ. ಈಗ ನಾದು ಬಿಟ್ಟು ಈಕಿಗೆ ನನ್ನ ಮಗಳಿಗೆ ಬೆಳಗ್ಗೆ ಸ್ವಲ್ಪ ಗಂಜಿ ಮಾಡಿದ್ದೆ, ರವಾ ಗಂಜಿನ. ನಾನು ನನ್ನ ಮಗಳು ಇಬ್ಬರು ಸೇರಿಕೊಡಿದ್ವಿ. ನಾಷ್ಟಾದ ಚಿಂತೆ ಮುಗೀತೆ. ಇನ್ನೂ ಜಳಕ ಇಲ್ಲ, ಏನೂ ಇಲ್ಲ ನಮ್ಮದು ನನ್ನ ಮಗಳದ್ದು ಇಬ್ಬರದು. ಬಡ ಅಪ್ಪಾರ ಬೆಳಗ್ಗೆ 7 ಹೋಗಿದ್ರೆ ನೀರು ಕಾಸಿಟ್ಟಿದ್ರು ಅವ್ರು. ಬಟ್ ಈಗೆಲ್ಲ ಅವು 6 ತನಕ ಬಡ ಒಲೆ ಹಚ್ಕೊಂಬರ್ರಿ ಪಟ. ಆದ್ರೂ ನೀವೇನ ಅನ್ರಿ ಅಬ್ಸರ್ವ್ ಮಾಡ್ಬೇಕು ನೀವು ಸ್ವಲ್ಪ. ಒಲೆ ಮೇಲಿನ ಅಡುಗೆಗೂ ಮತ್ತು ಗ್ಯಾಸಿನ ಮೇಲೆ ಅಡುಗೆಗೂ ಭಾಳ ಫರ್ಕ್ ಇರ್ತೈತಿ. ಹಂಗೆ ಗ್ಯಾಸಿನ ಮೇಲೆ ಕಾಸ್ಕೊಂಡಿದ್ದಕ್ಕೂ ಮತ್ತು ಗೀಸರ್ ಒಳಗೆ ಕಾಸ್ಕೊಂಡಿದ್ದಕ್ಕೂ ಭಾಳ ಡಿಫ್ರೆನ್ಸ್. ಹಂಗೆ ಒಲೆ ಮೇಲೆ ಕಾಸ್ಕೊಂಡು ಜಳಕ ಮಾಡಿದ್ರೆ ಎಷ್ಟೋ ರಿಲೀಫ್ ಅನಿಸ್ತೈತಿ. ಒಲೆ ಅಂತೂ ಇಂತೂ ಹತ್ತುತ್ತೆ. ಈಗ ಬಡ ಒಂದು ಸ್ವಲ್ಪ ಹಿಟ್ಟು ನಾದ್ ಬಿಡ್ತೀನಿ. ಬಂತದೆ ನಮ್ದು. ಪಾಪಾ ಏನು ಮಾಡತ್ತಿ? ಏನು ಇವತ್ತು ಸ್ವಲ್ಪ ಕೂಲ್ ಅದಾಳ, ರಿಲ್ಯಾಕ್ಸ್ ಅದಾಳ. ಇಲ್ಲಾಂದ್ರೆ ಅಣ್ಣ ಅವತ್ತ ಕಾಡಾಳ ಯಪ್ಪ. ನಾನಂತ ಯಾಕಂದ್ರೆ ನಾನು ಇನ್ನೊಂದು ಮಾತು ಹೇಳಬೇಕು. ಏನಪ್ಪ ಅಂದ್ರೆ, ನಾವು ಇನ್ನೂ ಬ್ಯಾಚುಲರ್ಸ್ ಇದ್ದಾಗ ಹೆಂಗೆ ಆಕಿತ್ತಂದ್ರೆ, ಹುಡುಗರನ್ನ ತಾಯಿಗಳು ಹಾಕ್ಕೊಂಡು ರೂಮ್ ಅಂತ ಹೊಡಿತಿದ್ರು, ಹಾಕಿ ಹಣಿತಿದ್ರೆ. ಅವಾಗೆಲ್ಲ ಏನು ಅನ್ನಿಸ್ತಿತ್ತು, ಏನು ಅಪ್ಪ ಇವ್ರ ಮಕ್ಕಳಿಗೆ ಯಾಕೆ ಹೊಡಿತಾರ, ಹೊಡಿಯಂಗಿದ್ರೆ ಯಾಕ್ರೆ ಹೊಡಿಬೇಕು ಮಕ್ಕಳನ್ನ ಅಂತ ಅನ್ನಿಸ್ತಿತ್ತು. ಈಗ ಅನ್ಸಾಕತ್ತಿರ್ತೀವಿ ಅಂತಂದ್ರೆ ಆ ಫೀಲ್ ಏನು ಅನ್ನೋದು ನನಗೆ ಅನುಭವ ಆಗ್ತೈತಿ. ಏನು ರೀ, ಎದ್ದ ತಕ್ಷಣ ಚಾಲು ಮಾಡಿದ್ರೆ ಮಕ್ಕಳು ಮಟನು ಕೈ 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 ಅಂತಂದು ಅಳ್ತಿರ್ತಾರ. ತಲೆ ಕೆಟ್ಟ ಹಾಪದ ಆಗ್ತೈತಿ. ನಾನು ಅದ್ರೊಳಗಂತೂ ಭಾಳ ಪುಣ್ಯ ಮಾಡೀನಿ. ನನ್ನ ಮಗಳ ಅಷ್ಟು ಕಾಡಂಗಿಲ್ಲ, ಕಿರಿಕಿರಿನೂ ಮಾಡಂಗಿಲ್ಲ. ಆಮೇಲೆ ಆಕೆಗೆ ಸ್ವಲ್ಪ ಹುಷಾರಿಲ್ಲ ಅಂತಂದಾಗ ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಆಕೆ ಕಾಡೇ ಇಲ್ಲ ನನಗೆ. ಆಕೆ 9 ಮಕ್ಳು ಹಿಂಗೆ ಕಾಡಾಕತ್ಲಂದ್ರೆ ನನಗೆ ಅಂದ್ರೆ ನಿಭಾಯಿಸಕ್ಕೆ ಬರಂಗಿಲ್ಲ ನನಗೆ ಅದನ್ನು. ಹಂಗೆ ಆಗ್ಬಿಡ್ತೈತಿ.
ಹಂಗಾದಾಗಂತೂ ನಾನು ಮನ್ಯಾಗೂ ಎಲ್ಲರಿಗೂ ಸಿಟ್ಟು ಮಾಡೋದು, ಅಕ್ಕಿ ಮ್ಯಾಲೆ ಒದರಾಡೋದು ಹಂಗೆ ಆಗ್ಬಿಡ್ತೈತಿ. ಬಟ್ ಅದೊಂದು ಕಲಿಬೇಕು ನಾನು, ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡೋಕೆ ಬಂತು ನೋಡಿಲ್ಲ. ನನ್ನ ಮಗಳು ಭಾಳ ಸೊರಗೆ ಹೋಗ್ಬಿಟ್ಟಾಳ್ರಿಪ್ಪ, ಪಾಪ ಸೊರಗೆ ಆಗ್ಬಿಟ್ಟೈತಿ. ಏನೂ ತಿನ್ನತ್ತಿಲ್ಲ, ಏನೇನೂ ಇಲ್ಲ. ಅಲ್ಲ ಪೂಜಿ, ಆಮ ಕಣ್ಮುಚ್ಚ 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 ಹಾಗೆ ಬರ್ತೈತಿ. ಏನು ಬರ್ತೈತಿ? ಗುಮ ಕಣ್ಣು ಮುಚ್ಚ. ಏನದ? ಕಡ್ಡಿ ತಿನ್ನತಿ, ಕಡ್ಡಿ ತಿನ್ನತಿ ನೀನು. ಹಾಂ, ತಿನ್ಬಾರ್ದಮ್ಮ, ಬಿಸಾಕ ಬಿಸಾಕ. ಓಕೆ, ಗುಡ್ ಗರ್ಲ್. ಸೊ ಈ ಥರ ನನ್ನ ಮಗಳ ಜೊತೆ ಹಿಂಗೆ ಸ್ವಲ್ಪ ಕೆಲಸ ಮಾಡ್ಕೊತ, ಸ್ವಲ್ಪ ಅಕ್ಕಿ ಕೆಲಸನೂ ಮಾಡ್ಕೋತ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಅಕ್ಕಿ ಮಲ್ಕೊಂಡಾಗ ನನಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗ್ತೈತಿ. ನೋಡ್ರಿಲೆ ನನ್ನ ಪರಿಸ್ಥಿತಿ ನೋಡ್ರಿಲೆ. ನನ್ನ ಮಗಳು ಇಲ್ಲಿ ನೀರು ತುಂಬಿಟ್ಟಿದ್ದೆ, ಅದ್ರೊಳಗೆ ಎಲ್ಲ ಆಲೂಗಡ್ಡಿನೂ ಹಾಕಿ ಎಲ್ಲನೂ ಇಲ್ಲಿ ನೋಡಿದೆ ಎಲ್ಲ ಛಲ ಬಿಟ್ಟು ಹಾಕೊಂತ. ಈಕೆ ಆಕಾರ ನೋಡ್ರಿ, ಇಲ್ಲಿ ಆಕಾರ ಫುಲ್ ತೋರ್ಸ್ಕೊಂಡ್ಬಿಟ್ಟೈತಿ. ನೆಗಡಾಗೈತೆ ನಾ ಅಂದ್ರೆ ಇಲ್ಲೆಲ್ಲ ಫುಲ್ ಎಲ್ಲ ಹೊಲ್ಸಾಟಾಗಿ ಮತ್ತೆ ನನಗೆ ಕೆಲಸ ಹಚ್ಚಿರ್ಲಿಕ್ಕೆ ಸುಂದ್ರಿ. ಇಲ್ಲ ನೀನು ಕಟ್ಟಿತೇನ ನಿನಗ? ನೋಡಾಕತ್ತೇನೆ, ನಿನ್ನ ನೋಡಾಕತ್ತೇನೆ ನಾನು. ಮ್ಯಾಗ ಹತ್ತತಿ ಕೆಮ್ತಿಯಮ್ಮ, ಸಾಕು ಕೊಬ್ಬರಿ ಸಾಕು ಮಾಡು, ತಿನ್ಬಾರ್ದು ಜಾಸ್ತಿ. ಹಂಗೆ ಒಗಿಬಾರ್ದಮ್ಮ, ತಿನ್ನೋದೌದಲ್ಲ, ಅದು ಒಳಗೆ ಇಡ್ಬೇಕು ಅಡುಗೆ ಮನ್ಯಾಗ. ಸರಿ ಬಾ, ಹಬ್ಬಕ್ಕದ ಬುಷ್ ಮಾಡೋಣ. ಹಾಂ ಬಾ, ಜಲ್ದಿ ಜಲ್ದಿ ಬರ್ರಿ ಬಾ. ಓಕೆ, ಜಳಕ ಮುಗಿಸ್ಕೊಂಡ್ನೆ ರೀ. ನಮ್ಮ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಹಿತ್ತಲದಾಗ ಜೇನು ಇಟ್ಟೈತಿ, ತೋರಿಸ್ಕೊಂಬರ್ರಿ. ಅದು ಇಟ್ಟು ಈಗ ಒಂದು ತಿಂಗಳ ಮ್ಯಾಲೆ ಹಾಕ್ಬಂತೆ. ನಿಮ್ಗೆ ಆಮೇಲೆ ತೋರಿಸ್ಬೇಕಂದ್ರೆ ಈಗ ಹುಳ ಎದ್ದಾವ, ಅದ್ರ ಸೌಂಡ್ ಕೇಳಿಸ್ಕೊರಿ ಹೆಂಗೆ ಮಾಡ್ತೈತೆ ಅಂತ ಹೇಳಿ. ಅವೆಲ್ಲ ಕುಂತಬಿಟ್ಟಾವ ನೋಡ್ರಿ. ಆಗಲೇ ನಾನು ಆಗಲ್ಲಿ ನೋಡ್ದೆ ಎಷ್ಟು ಕುಂಡ ಹುಳ ಎದ್ದಿದ್ವು. ಅರ್ಧ ಹೋಗ್ಯಾವ ಈಗ, ಆ್ಯಕ್ಚುಲಿ ಅರ್ಧ ಹುಳ ಇಲ್ಲಿದ್ರಾಗ. ಎಷ್ಟು ದೊಡ್ಡದಾಗೈತಿ, ಇಷ್ಟ ಅರ್ಧ ಅಂದ್ರೆ ಅರ್ಧ ಎತ್ತಿದೆ, ಇಷ್ಟು ಉದ್ದ ಆಗಿಬಿಟ್ಟೈತಿ ಅಲ್ಲಮ್ಮ. ದೊಡ್ಡದಾಗೈತೆ ಅಲ್ಲ ಚಕ್ರವೇದ? ನೋಡಿದ ಒಂದೊಂದು ಹುಳ ಇನ್ನೂ ಹೊಂಟಾವ, ಬರತ್ತಾವ ಇನ್ನೂ. ಹೆಂಗೆ ಗುದ್ದು ಗುದ್ದು ಗುಳು ಗುಳು ಗುಜು 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 ಅನ್ನೋದೈತಿ ಹುಳ. ಯಪ್ಪ, ಹಾಂ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಸಣ್ಣದಿರ್ತದೆ. ಇಟ್ಟಾಗ ಅದನ್ನು ಓಡ್ಸಕ್ಕೆ ನಾವು ಟ್ರೈ ಮಾಡಿದ್ವಿ. ಅದಕ್ಕೆ ಹೊಗೆ ಅದು ಹಾಕ್ಬೇಕಂತಾರ, ಹೊಗೆ ಹಾಕಿದ್ವಿ ನಾವು. ಹೊಗೆ ಹಾಕಿದ್ರೆ ಅದು ಏನೋ ಹೋಗ್ತದೆ, ಹೋಗಿ ಮತ್ತೆ ಬಂದು ಅಲ್ಲೇ ಕುಂತು ಬಿಡುತ್ತೆ. ಹಾಗಾಗಿ ನಾವು ಜಾಸ್ತಿ ಟ್ರೈ ಮಾಡಲಿಲ್ಲ, ಯಾಕಂದ್ರೆ ಅದು ಏನತ್ತೆ ಅದು ಏನಂದ್ರೆ ಅದು ಕಡಿಯಂಗಿಲ್ಲ. ಅದಕ್ಕೆ ಸ್ವಲ್ಪ ಏನಾರು ಕಿರಿಕಿರಿ ಮಾಡಿದ್ರೆ ಅಷ್ಟೇ ಕಡಿತಾವೆ. ಅವಕ್ಕೂ ನಾವೇನು ಟಚ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅಪ್ಪ ಏನು ಬಿಡಿಸೋಣ ಅಂತಂದರೆ, ಸೊ ಬಿಡಿಸು ಮುಂದೆ ನಾ ವಿಡಿಯೋ ಮಾಡ್ತೇನಂತ್ರಿ. ಸೊ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗೈತದೆ. ಅಪ್ಪ ಬರಲಿ, ಊರಿಗೆ ಹೋಗ್ಯಾರವ್ರೆ, ಬಂದಿಂದ ನಾನು ನಿಮಗೆ ವಿಡಿಯೋ ಮಾಡ್ತೇನಂತ ಅದ್ರದ್ದು ಒಂದು. ಓಕೆ, ಈಗ ಅಕ್ಕಿನ ತಿನ್ನಿಸಿದೆ, ಅಕ್ಕಿಗೆಲ್ಲ ಆಯ್ತು. ಅಕ್ಕಿ ಸ್ವಲ್ಪ ಒಂದಿಟ್ಟು ಮೆಡಿಸಿನ್ ಹಾಕೋದೈತಿ, ಮೆಡಿಸಿನ್ ಹಾಕಿ ಮಕ್ಕಸ್ತೇನೆ ರೀ ಈಗ. ಓಕೆ, ಈಗ ಅಕ್ಕಿನ ಮೆಡಿಸಿನ್ ಹಾಕಿ ಮಲಗಿಸ್ಯದ ನೋಡ್ರಿ. ಈಗ ಮಗ್ಸಿದೆ. ಈಗ ಹಿಟ್ಟು ನೆನೆಯಕ್ಕೆ ಇಟ್ಟಿದ್ದೆ, ಹಿಟ್ಟು ಮಸ್ತ್ ನೆಂದೈತಿ. ಆಮೇಲೆ ಆಲೂಗಡ್ಡಿನೂ ಸುಲಿದಿಟ್ಕೊಂಡಿದ್ದೆ ನಾನು, ಕುದಿಸ್ಬಿಟ್ಟು. ಈಗ ಅದಕ್ಕೆ ಬಡ ಬಡ ಖಾರ ಉಪ್ಪು ಅದೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತೇನೆ ನೋಡ್ರಿ. ಈಗ ಏನಿಲ್ಲ, ನಿಮಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಳೋದೆ, ಉಪ್ಪು ಅಷ್ಟೇ ಸೇಮ್. ಇಷ್ಟ ಅಂತಿಲ್ಲ, ನಿಮಗೆ ಯಾವ ಥರ ತಿಂತಿರ್ತೀರೋ ಆ ಥರದ ಮೇಲೆ ಡಿಪೆಂಡ್. ಸೊ ನಾನು ಅಷ್ಟೇ. ಆಮೇಲೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಇದ್ರೆ ಅದೊಂದು ಹಾಕ್ಕೊಂಡು, ಬೆಳ್ಳುಳ್ಳಿ ಜವಾರಿ ಇದ್ರೆ 1-2 ಹಾಕೋರಿ, ಪಾರಮ್ ಇದ್ರಂತ ಒಂದು 4-5-6 ಹೆಸರು ಹಾಕೋರಿ. ಟೇಸ್ಟ್ ಆಗ್ತೈತಿ, ಮಸ್ತ್ ಆಗ್ತೈತಿ ನೋಡ್ರಿ. ನಾ ಇಲ್ಲಿ ಹಾಕ್ಕೊಂಡೇನಿ ಅರಿಶಿನ, ಉಪ್ಪು ನಂಗೆ ಎಷ್ಟು ಬೇಕಷ್ಟು, ಖಾರನೂ ಸೇಮ್. ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ 1-2 ಜಜ್ಜಿದಂಥವು ಬೆಳ್ಳುಳ್ಳಿ. ನನಗೆ ಸ್ಮ್ಯಾಶರ್ ಇಲ್ಲ, ಸೊ ಅದ್ರ ಸಂಬಂಧ ಇದ್ರಲ್ಲೇ ಬ್ಯಾಳಿ ಮಗ್ಚೋ ಗುಂಡಿಲೆ ನಾನು ಹಿಂಗೆ ಮಾಡಾಕತ್ತೇನಿ.
ಈಗ ನೋಡ್ರಿ, ಈಗ ಇದು ರೆಡಿ ಆಗೈತಿ. ಸೊ ಈ ಥರ ಮಾಡಿ ಇಟ್ಕೊಂಡೀನಿ. ಈ ಥರ ಎಲ್ಲ ಆಗಬೇಕದೆ. ಆಮೇಲೆ ಇದು ಸ್ವಲ್ಪ ಆಲೂಗಡ್ಡೆ ಸ್ವಲ್ಪ ಗಂಡಿದ್ದಾಗ ಅಂದರೆ ಸ್ವಲ್ಪ ಫುಲ್ ಕುದ್ದಿರ್ತೈತಲ್ಲ, ಆ ಥರ ಅಲ್ಲ, ಸ್ವಲ್ಪ ಗಂಡಿರ್ತೈತಿ. ಅವಾಗನ ಇದನ್ನು ನೀವು ತೆಗಿಬೇಕಾಕತಿ. ಇಲ್ಲಾಂದ್ರೆ ಫುಲ್ ರಾಡಿ ಆತಂದ್ರೆ ಈ ಥರ ಕೈಗೆಲ್ಲ ಅಂಟ್ಕೋತೈತಿ. ಸೊ ನೋಡಿರಿ, ಈ ಥರ ಮಾಡಿದ್ರೂ ಇಷ್ಟು ಅಂಟ್ಕೊಳೋದಿಲ್ಲ, ನಾರ್ಮಲ್ ಐತಿ. ಸೊ ಈ ಥರ ನಾನು ಕುಕ್ಕರ್ ಒಳಗೆ ಹಾಕಿದ್ದಕ್ಕೆ ಇಷ್ಟು ಅಂಟುಕೊಳತೈತಿ. ಇಲ್ಲ ನೀವು ಡಬ್ರ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಕುದಿಸಿದ್ರಿ ಅಂತಂದ್ರೆ ನೀರಿನ್ಯಾಗ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಪರೋಟ ಅಂತೂ. ಅಷ್ಟು ಟೇಸ್ಟ್ ಬರ್ತಾವೆ. ಸೊ ಇದೆಲ್ಲ ಬರೋಬ್ಬರಿ ಆಗೈತಿ. ನಾ ಈಗ ಮತ್ತೆ ಇದಕ್ಕೆ ಹಿಟ್ಟು ಈ ಥರ ಆಗೈತಿ ಇದು ಹಿಟ್ಟು. ಸೊ ನೋಡಿರಿ, ಇಷ್ಟು ಸಾಫ್ಟಾಗಿ ಬಂದೈತಿ. ಹಿಂಗೆ ಜಗ್ಗಿದ್ರೆ ಹಿಂಗೆ ಈ ಥರ ಇಷ್ಟು ಬರ್ತೈತಿ. ಹಿಂಗೆ ಆದಾಗ ಏನಾಗ್ತೈತೆ ಅಂದ್ರೆ ಪರೋಟ ಹೋಳ್ಗೆ ಥರ ಬರ್ತಾವೆ. ನಾವೆಷ್ಟು ತೆಳ್ಳಗೆ ಲಟ್ಸಿದ್ರು ಅಷ್ಟು ತೆಳ್ಳಗೆ ಬರ್ತೈತಿ. ಸೊ ಈಗ ಬರೀ ಪರೋಟ ಮಾಡ್ತೇನೆ ನಾನೀಗ. ನೋಡಿರಿ, ಇಷ್ಟು ದೊಡ್ಡದು ಲಟ್ಸಿದೆ ನಾನು. ಹಿಟ್ಟು ಸ್ವಲ್ಪ ಹಿಡ್ಕೊಂಡು ಆಮೇಲೆ ಸ್ವಲ್ಪ ಆಲೂಗಡ್ಡಿನ ಸ್ವಲ್ಪ ಜಾಸ್ತಿ ಹಿಡ್ಕೊರಿ, ಅಂದರೆ ಇದು ಟೇಸ್ಟ್ ಭಾಳ ಆಗ್ತೈತಿ. ಕಾದೈತಿ. ಈಗ ಸ್ವಲ್ಪ ಎಣ್ಣೆ ಹಾಕೋರಿ, ಹಾಕೊಂಬಿಡ್ರಿ ಚಪಾತಿನ. ಆಮೇಲೆ ಅದು ಸ್ವಲ್ಪ ಬೇಯೋ ಮಟನು ಚಪಾತಿ ಎತ್ತಕ್ಕೆ ಹೋಗ್ಬೇಡಿ ನೀವು. ಅದನ್ನು ಎತ್ತೀರಿ ಅಂತಂದ್ರೆ ಹರಿದು ಬಿಡ್ತಾವೆ. ಅದ್ರ ಸಂಬಂಧ, ಯಾಕಂದ್ರೆ ಭಾಳಷ್ಟು ಆಲೂಗಡ್ಡೆ ಇಟ್ಟಿರ್ತೀವಿ, ಸ್ವಲ್ಪ ಹಿಟ್ಟಿರ್ತೀವಿ, ಅದ್ರ ಸಂಬಂಧ ಏನಾಗ್ಬಿಟ್ಟು ಕತ್ತರಿಸ್ಬಿಡ್ತಾವೆ. ಆಲೂಗಡ್ಡೆ ಮೆತ್ತಗಿರ್ತದಲ್ಲ, ಅದ್ರ ಸಂಬಂಧ ಬೆಂದೈತಿ ಅಂದ್ರೆ ಏನಂದ್ರೆ ಆಟೋಮೆಟಿಕ್ಕಾಗಿ ಈ ಹಸಿ ಹಿಟ್ಟು ಇರ್ತೈತಲ್ಲ ಚೇಂಜಸ್ ಆಗ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡ್ತೀರಿ, ನಿಮ್ಗೆ ಗೊತ್ತಾಗ್ತೈತಿ ಬೆಂದೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿರಿ ಬೆಂದೈತಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳತೆ ನಾನು. ನೋಡ್ರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಪರೋಟ. ವಾವ್ ಅನ್ಸತೈತಿ. ಈ ಥರ ಕೆಂಪಗೆ ಆಗ್ಬೇಕು. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಹಾಕೋತ ಸ್ವಲ್ಪ ಎಣ್ಣೆ ಹಾಕೋತ ಫ್ರೈ ಮಾಡಿರಿ, ಅಂದ್ರೆ ರೋಸ್ಟ್ ಮಾಡಿರಿ, ಭಾಳ ಟೇಸ್ಟ್ ಆಗ್ತೈತಿ. ಬಿಟ್ರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರಿ ಅಂದ್ರೆ ಆಹಾ ಮಸ್ತ್ ಟೇಸ್ಟ್ ಆಗ್ತೈತಿ. ಸೊ ಮಸ್ತ್ ಆಗೈತಿ. ಸುಡಾತೈತಿ ಅಯ್ಯ. ಅದು ಎಲ್ಲ ತುಪ್ಪ ಬಾವ ಅನ್ಸೈತಿ. ಓಕೆ, ನಾನು ಮಸ್ತಾಗಿ ಪರೋಟ ಅಷ್ಟ ತಿಂದೆ. ರೈಸ್ ಆ್ಯಕ್ಚುಲಿ ಏನಂತಾರಿಪ್ಪ, ಪುಳಿಯೋಗರೆ ಮಾಡ್ಕೋಬೇಕಂತ ಮಾಡಿ ರೈಸು ಮಾಡಿಟ್ಟಿದ್ದೆ. ಆದ್ರೆ ಎರಡು ಪರೋಟ ತಿಂದೆ. ಹಬ್ಬ ಹೊಟ್ಟೆಂತೂ ಫುಲ್ ತುಂಬಿಬಿಡ್ತೆ ನಂದು, ಅದಕ್ಕೆ ಮಾಡಲಿಲ್ಲ. ಆಮೇಲೆ ನನ್ನ ಮಗಳಿಗೂ ಸ್ವಲ್ಪ ಸ್ಪೈಸಿ ಆಗೈತಿ, ನೋಡ್ತೀನಿ ತಿನ್ನಿಸ್ತೀನಿ. ತಿಂದರೆ ಓಕೆ, ತಿನ್ನಲಿಲ್ಲ ಅಂತಂದ್ರೆ ಮತ್ತು ರೈಸ್ ಪುಳಿಯೋಗರೆ ಅಕ್ಕಿಗೆ ಮಾಡಿ ತಿನ್ನಿಸಿದ್ರೆ ಆತಂತ ಹೇಳ್ಬಿಟ್ಟೇನಿ. ಅಕ್ಕಿ ಅದ್ಲಂದ್ರೆ ಓಕೆ. ಇವತ್ತಿನ ಬ್ಲಾಗ್ ಇವತ್ತಿಗೆ ಮಧ್ಯಾಹ್ನಕ್ಕೆ ಮುಗಿಸ್ತೀನಿ. ಆಮೇಲೆ ಓಕೆ, ನೋಡಿದ್ರಲ್ಲ ನಮ್ಮ ಹಿತ್ತಲದಾಗ ಜೇನು ಎಷ್ಟು ದೊಡ್ಡದಿತ್ತು. ಯಪ್ಪ ಹೊತ್ತು ಅಪ್ಪಾರು ಬಿಡಿಸ್ತೇನೆ ಅಂದ್ರೆ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೇನಂತೆ. ಭಾಳ ದಿನ ಆತ್ರಿಪ್ಪ ಜೇನು ತಿಂದಲ್ಲ, ಜೇನು ತುಪ್ಪ ತಿಂದುಬಿಟ್ಟು ಭಾಳ ದಿನ ಆಗೈತಿ. ಈಗ ನೆನೆಸ್ಕೊಂಡ್ರೆ ಭಾಳ ನೀರು ಬರತೈತಿ ನನಗೆ. ನೋಡು. ಆಮೇಲೆ ಮತ್ತೇನು ಹೇಳ್ಬೇಕು. ಸೊ ಓಕೆ, ಇದು ಇವತ್ತಿನ ಬ್ಲಾಗ್ ಆಗಿತ್ತು ನೋಡಿರಿ. ಮಧ್ಯಾಹ್ನದ ಮಟ್ಟ ಅಷ್ಟು ಮುಗಿಸ್ತೀನಿ ಮಧ್ಯಾಹ್ನಕ್ಕೆ ನಾನು. ಮತ್ತು ನನ್ನ ಮಗಳೆಲ್ಲ ಒಂದು ಸ್ವಲ್ಪ ಕೆಲಸನೂ ಅದಾವೆ, ಕೆಲಸ ಎಲ್ಲ ಭಾಳ ಐತಿ. ಅಂದರೂ ಮತ್ತು ಈಗ ಕೆಲಸ ಮಾಡ್ಕೊತ ಕುಂತೀನಿ, ಅರ್ಬಿ ಮಡ್ಚ್ಕೊತ ನಿಮ್ಮ ಜೊತೆ ಮಾತಾಡ್ಕೋತ. ಇದೆಲ್ಲ ಮುಗೀತು. ಸ್ವಲ್ಪ ಅಡ್ಡ ಹಾಕೀನಿ, ಅಂದ್ರೆ ಸ್ವಲ್ಪ ಹಂಗೆ ಓಡಾಡ್ತೀನಿ. ಅಂದರೆ ಸ್ವಲ್ಪ ಬ್ಯಾಕ್ ಪೇನ್ ಅದು ಬರ್ತಿರ್ತೈತಿ ಈಗ ಸ್ವಲ್ಪ ನಂಗೆ. ಅದ್ರ ಸಂಬಂಧ ಸ್ವಲ್ಪ ಒಂದು 5-10 ನಿಮಿಷ ಮತ್ತು ಉಳ್ಳಾಡಿನೇ ರಿಕವರ್ ಅನ್ನಿಸ್ತೈತಿ. ಮತ್ತು ಕೆಲಸ ಮಾಡೋಕ್ಕೆ ಸ್ಟ್ರಾಂಗ್ ಆಗಿಬಿಡ್ತೀನಿ ಮತ್ತು ಅದರ ಸಂಬಂಧ
ಮತ್ತು ಓಕೆ, ಎಲ್ಲರಿಗೂ ಇವತ್ತಿನ ವ್ಲಾಗ್ ಎಲ್ಲರಿಗೂ ಹೆಂಗೆ ಅನ್ನಿಸ್ತು, ಎಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳ್ರಿ, ಪ್ಲೀಸ್ ಲೈಕ್ ಮಾಡಿರಿಪ್ಪ. ವಿಡಿಯೋ ನೋಡ್ತೀರಿ, ಒಂದು ಲೈಕ್ ಮಾಡಿಬಿಡ್ಬಾರ್ದಾ? ಮತ್ತು ಇದಕ್ಕೂ ಮತ್ತು ಏನಾರು ಬ್ಯಾಡ್ ಕಮೆಂಟ್ ಹಾಕ್ಬಿಟ್ಟಿರಿಪ್ಪ, ಮತ್ತು ಕಮೆಂಟ್ ಮಾಡಲಿಲ್ಲ ಅಂದ್ರೆ ಅಷ್ಟೊತ್ತೆ. ಸೊ ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಗೆ ಏನು ಅನಿಸುತ್ತೆ, ನೀವು ಯಾವ ಥರ ಪರೋಟ ಮಾಡ್ತೀರಿ ಮನ್ಯಾಗ ಅಂತ ನನಗೂ ಶೇರ್ ಮಾಡಿರಿ. ನನಗೆ ಇದಕ್ಕಿಂತ ಟೇಸ್ಟ್ ಆಗೋದಿತ್ತು, ನಾನು ಒಂದು ಸಲ ಮನ್ಯಾಗ ಟ್ರೈ ಮಾಡ್ತೀನಿ. ನಿಮ್ಮ ಮಕ್ಕಳಿಗೂ ಯಾವುದಾದ್ರು ರೆಸಿಪೀಸ್ ಏನಾದರೂ ನೀವು ಟ್ರೈ ಮಾಡ್ತಿದ್ರಿ ಅಂದರೆ ನನಗೆ ಶೇರ್ ಮಾಡಿರಿ. ನನ್ನ ಮಗಳಿಗೂ ಸ್ವಲ್ಪ ಅದನ್ನು ರೆಸಿಪಿ ಟ್ರೈ ಮಾಡೋಕ್ಕಿಗೂ ತಿನ್ನಿಸ್ತೀನಿ, ಟ್ರೈ ಮಾಡ್ತೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಅವರೇ. ಆಮೇಲೆ ಓಕೆ, ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ನಮಸ್ಕಾರ.